ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಿಂಕಿ ಚೆರಿ ಲಾಗ್ಸ್. ಏನಪ್ಪ ನೀವು ನನ್ನ ಹಸ್ಬೆಂಡ್ ಕೈಲಿ ಮತ್ತು ನನ್ನ ಹಸ್ಬೆಂಡ್ ಅಲ್ವಾ ಅವ್ರ ಕೈಲಿ ನಾನು ಪಡ್ಡು ಹಾಕ್ಸಿದ್ರಿ ಅಂತ ನೋಡ್ತಾ ಇದ್ರೆ. ಇಲ್ಲ ಕಣ್ರಿ, ಮಾರ್ನಿಂಗ್ ಗೊತ್ತಲ್ವಾ, ಹೆಣ್ಮಕ್ಳು ಎಷ್ಟು ಎರಡು ಕೈ ಇದ್ರು ಕೂಡ ಕಡಿಮೆ ಅನ್ಸಿಬಿಡುತ್ತೆ. ಎಷ್ಟು ಕೆಲಸ ಇರುತ್ತೆ ಅಂದ್ರೆ ಮಾರ್ನಿಂಗ್ ಯಾವ ಕೆಲಸ ಮಾಡ್ಬೇಕನ್ನೋದೇ ಒಂಥರ ಟೆನ್ಷನ್ ಆಗ್ಬಿಡುತ್ತೆ. ಮಕ್ಳಿಗೆ ಸ್ಕೂಲಿಗೆ ಇಲ್ಲ ಮನೆ ಟಿಫಿನ್ಗೋ ಯಾವ ಕೆಲಸ ಮಾಡೋದು ಅನ್ನೋದೇ ಕನ್ಫ್ಯೂಸ್ ಆಗ್ಬಿಡುತ್ತೆ. ಸೊ ಏನಪ್ಪಾ ಅಂತಂದ್ರೆ ನಮ್ಮ ಹಸ್ಬೆಂಡ್ ನಮ್ಮ ಚರಿ ಸ್ಕೂಲಿಗೆ ಹೋಗ್ತಾ ಇದ್ನಲ್ವಾ, ಹಾಗಾಗಿ ಒಂದು ಪ್ಲೇಟ್ ಅವನಿಗೆ ಪಡ್ಡು ಹಾಕಿಕೊಡು ಅಂತ ನನ್ನ ಹಸ್ಬೆಂಡಿಗೆ ಕೇಳಿದೆ. ಸೊ ಅವರು ಓಕೆ ಹಾಕೊಡ್ತೀನಿ ಅಂತ ಹೇಳಿದ್ರೆ ಆಗ್ತಾ ಇದ್ದಾರೆ. ನಮ್ಮ ಚರಿಗೆ ಸ್ಪೈಸಿ ಜಾಸ್ತಿ ಅವನು ತಿನ್ನೋದಿಲ್ಲ, ಹಾಗಾಗಿ ಅವನಿಗೆ ಸಪ್ಪೆ ಇರುವಂತ ಚಟ್ನಿನ ನಾನು ಅವ್ರಿಗೆ ಟಿಫಿನಿಗೆ ರೆಡಿ ಮಾಡ್ತಾ ಇದ್ದೆ ಒಂದ್ ಕಡೆ. ಸೊ ಅವ್ರ ಹಸ್ಬೆಂಡ್ ನನಗೆ ಹೆಲ್ಪ್ ಮಾಡ್ತಾ ಇದ್ರು. ನೆಕ್ಸ್ಟ್ ಇವಾಗ ಏನಪ್ಪಾ ಅಂದ್ರೆ ಅವ್ರದ್ದೆಲ್ಲರದು ಆದ್ಮೇಲೆ ಅಂದ್ರೆ ನಮ್ ಚರಿದು ನನ್ನ ಹಬ್ಬಿ ಕೂಡ ಒಂದು ಲೈಟ್ ಆಗಿ ತಿನ್ಕೊಂಡು ಹೋದ್ರು ಸಪ್ಪ ಇರೋದನ್ನ. ಇವಾಗ ನಾನು ನಮ್ಮ ಮನೆಯವರಿಗೆಲ್ರಿಗೂ ನಾನು ಸ್ಪೈಸಿ ಇರುವಂತ ಚಟ್ನಿ ಮಾಡ್ತಾ ಇದ್ದೀನಿ. 1 ಬೌಲ್ ಅಷ್ಟು ಶೇಂಗಾ ಕಡಲೆನ ತಗೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಪೈಸಿ ಜಾಸ್ತಿ ಬೇಕಂದ್ರು ಹಸಿಮೆಣಸಿನಕಾಯಿ ಜಾಸ್ತಿ ತಗೊಳ್ಬಹುದು, ನಮಗೆ ಜಾಸ್ತಿ ಬೇಕು. ಸೊ ಜಾಸ್ತಿ ಕ್ವಾಂಟಿಟಿಯಲ್ಲಿ ತಗೊಂಡು 1 ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಇವಾಗ ಕೋಕೋನಟ್ ಚೆನ್ನಾಗಿ ತೊಳ್ಕೊಂಡು ಅದು ಕೂಡ 1 ಬೌಲ್ ಅಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಆಗಿರ್ಬೋದು, ಜೀರಿಗೆ, ಹಾಗೆ ಹುಣಸೆ ಬೀಜ ಅಲ್ಲ ಸಾರಿ ಹುಣಸೆ ಹಣ್ಣನ್ನು ಹಾಕ್ಬೋದು. ನಿಮಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ 1 ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ರಂತೂ ವಾವ್, ಸಖತ್ತಾಗಿರುವಂತಹ ಕೋಕೋನಟ್ ಚಟ್ನಿ ಅಂತೂ ಸಿದ್ಧವಾಗುತ್ತೆ. ನಾನು ಸಿದ್ಧ ಮಾಡಿದ್ರೆ ಅಲ್ವಾ ಸಿದ್ಧ ಆಗಕ್ಕೆ ಸಾಧ್ಯ. ಫೈನಲಿ ರೆಡಿ ಮಾಡಿದ್ದಾಯ್ತು ಚಟ್ನಿನ. ನಿಮಗೆ ಹೇಗೆ ಅನಿಸ್ತು ನನ್ನ ಸ್ಟೈಲಲ್ಲಿ ಚಟ್ನಿ ಮಾಡಿರೋದು? ಒಂದು ಕಮೆಂಟ್ ಸೆಕ್ಷನಲ್ಲಿ ಒಂದು ಕಮೆಂಟ್ ಮಾಡಿ. ಎಲ್ಲರ ಚಟ್ನಿ ಒಂದೇ, ಬಟ್ ಮಾಡೋ ಬೇರೆ ಬೇರೆ ರೀತಿ ಇರುತ್ತೆ, ಒಬ್ಬೊಬ್ರದ್ದು ಒಂದೊಂದು ಬೇರೆ ರೀತಿ ಇರುತ್ತೆ. ನಂದು ಈ ರೀತಿ ಇದೆ. ಸೊ ಗ್ರೈಂಡ್ ಮಾಡಿದ ನಂತರ ಇದಕ್ಕೆ ಒಗ್ಗರಣೆ ಹಾಕಬೇಕಲ್ವ, ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ. ಇವಾಗ ಚಟ್ನಿ ಸ್ವಲ್ಪ ತಣ್ಣಗಾದ ನಂತರ ನಾನು ಎಣ್ಣೆ ಕೂಡ ತಣ್ಣಗಾಗಬೇಕು, ಚಟ್ನಿ ಕೂಡ ಗ್ರೈಂಡ್ ಮಾಡಿರ್ತಲ್ವ ಸ್ವಲ್ಪ ತಣ್ಣಗಾದ ನಂತರ ಇದಕ್ಕೆ ನಾನು ಕನ್ಫ್ಯೂಸ್ ಆಯ್ತು, ಸರ್ವ್ ಮಾಡ್ತಾ ಇದ್ದೀನಿ. ಇವಾಗ ಫೈನಲಿ ಕೋಕೋನಟ್ ಚಟ್ನಿ ರೆಡಿ ಆಗಿದೆ. ಅದಕ್ಕೆ ಸ್ವಲ್ಪ ಗಾರ್ನಿಶಿಗೋಸ್ಕರ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಪಡ್ಡು ಮಾಡ್ಬೇಕಲ್ವಾ, ಪಡ್ಡಿಗೆ ಏನೇನು ಬೇಕು ಅದು ಈ ಲಾಗಲ್ಲಿ ಹೇಳೋಕ್ಕಾಗಲ್ಲ ಗೈಸ್. ನೆಕ್ಸ್ಟ್ ಅಯ್ಯೋ ದೇವ್ರೆ, ಬೈ ಮಿಸ್ಟೇಕ್ ಆಯಿತು, ಇಟ್ಸ್ ಓಕೆ. ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಪಡ್ಡಿಗೆ ಏನೆಲ್ಲ ಹಾಕಿದ್ದೀನಿ, ಯಾವ ರೀತಿ ಮಾಡಿದ್ದೀನಿ ಅಂತ. ಸೊ ಇವಾಗ ಎಲ್ಲದಕ್ಕೂ ಹಂಚು ಕಾದ ನಂತರ ಕೆಳಗಡೆ ಗ್ಯಾಸ್ ಹಚ್ಚಬೇಕು ಕಣ್ರಿ. ಗ್ಯಾಸ್ ಹಚ್ಚಿಲ್ಲ ಅಂದರೆ ಅದು ತವ ಕಾಯೋದಿಲ್ಲ. ಸೊ ಗ್ಯಾಸ್ ಹಚ್ಚಿದ ಮೇಲೆ ತವ ಕಾದ್ಮೇಲೆ ಎಲ್ಲ ಬೌಲಿಗೆ 1 ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಬಿಟ್ಟು, ಸ್ವಲ್ಪ ಡಯಟ್ ಮಾಡೋರು 1 ಸ್ಪೂನ್ ಹಾಕಿ, ನಮ್ಮಂತರ ಸ್ವಲ್ಪ ಡಯಟ್ ಮಾಡೋದು ಕಡಿಮೆ ಆಗಿದೆ. ಸೊ ಎಲ್ಲ ಬೌಲಲ್ಲಿ 1 ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಬಿಟ್ಟಿದ್ದೀನಿ ನಾನಂತರ. ಇವಾಗ ನೋಡ್ತಾ ಇದ್ರಲ್ಲ ಎಲ್ಲವನ್ನೂ ಪಡ್ಡು ಹಾಕಿ ಇಡಲ್ಲ ಕ್ಲೋಸ್ ಮಾಡ್ತಾ ಇದ್ದೀನಿ ನಾನಂತರ. ಹಾಗೆ ನಮ್ಮ ನೈಬರ್ಸ್ ಬಂದಿದ್ರು, ಅವ್ರಿಗೂ ಜೊತೆ ನನಗೆ ಸ್ವಲ್ಪ ಟಾಕ್ ನಡೆಸ್ತಾ ಇದ್ದೀನಿ. ಏನ್ ಮಾತಾಡ್ತಾ ಇದ್ದೀನಿ ನೀವು ಕೇಳ್ಬೇಡಿ ಗಾಯ್ಸ್, ಮ್ಯೂಟ್ ಮಾಡ್ತಾ ಇದ್ದೀನಿ. ಬಾಯ್. ಫೈನಲಿ ನಮ್ಮ ನೈಬರ್ಸ್ ಜೊತೆ ಸಿಕ್ಕಾಪಟ್ಟೆ ಮಾತಾಡಿ ಹರಟೆ ಹೊಡೆದಿದ್ದಾಯ್ತು. ಸೊ ಪಡ್ಡು ಏನಾಗಿದೆ ಕತೆ ನೋಡೋಣ. ಸೊ ಗೋಲ್ಡನ್ ಬ್ರೌನ್ ಅಂತೂ ಬಂದಾಯ್ತು ನನ್ನ ಪಡ್ಡು ಅಂತ. ಇವಾಗ ನಾನು ನನ್ನ ಪ್ಲೇಟ್ಗೆ ಸರ್ವ್ ಮಾಡ್ಕೋಬೇಕಲ್ವಾ ಗಾಯ್ಸ್, ಯಾವಾಗ ತಿಂತೀನಿ ಅನ್ನೋದು ನಾನು ಕಾಯ್ತಾ ಇದ್ದೀನಿ. ಎಲ್ಲರದು ಆಯ್ತು, ನಮ್ಮ ಹಸ್ಬೆಂಡ್ಸು, ನಮ್ಮ ಮನೆಯವ್ರು ಎಲ್ಲರದು ಪಡ್ಡು ತಿಂದ ನಂತರ ಇವಾಗ ನಾನು ತಿನ್ಬೇಕಲ್ವಾ, ಸಿಕ್ಕಾಪಟ್ಟೆ ಟಯರ್ಡ್ ಆಗಿರುತ್ತೆ ಎಲ್ಲರಿಗೆ ಮಾಡಿಕೊಟ್ಟು. ಇವಾಗ
ದೇವ್ರ ನೆನೆಸ್ಕೊಳ್ತಾ ನಾ ಮಾಡಿರೋ ಚೆನ್ನಾಗಿದೆ ಅಂತ ಹೇಳಿ ಫ್ರೆಂಡ್ಸ್ ಅಂತ ಮನಸ್ಸಿನಲ್ಲೇ ಅನ್ಕೊಂಡು ಇವಾಗ ನೋಡಿ, ಯಾಕಂದ್ರೆ ನಾನು ಮಾಡಿರ್ತೀನಲ್ವ ನಮ್ಗೆ ಟೇಸ್ಟ್ ಇದ್ದೇ ಇರುತ್ತೆ. ಬೇರೆಯವರು ನಮಗೆ ಅಪ್ರಿಷಿಯೇಟ್ ಮಾಡಿದ್ರೆ ಅದು ನಿಜವಾಗ್ಲೂ ನಮ್ಗೆ ಖುಷಿ ಕೊಡೋಂಥದ್ದು. ಯಾಕಂದ್ರೆ ನಾವು ಅಡಿಗೆ ಮಾಡಿದ್ಮೇಲೆ ನಾವು ಹೇಗ್ ಮಾಡಿದ್ರೆ ನಮ್ಗೆ ಕೈ ರುಚಿ ಅನಿಸುತ್ತೆ. ಬಟ್ ನಾವು ಮಾಡಿದ್ದು ಬೇರೆಯವರು ತಿಂದ ಮೇಲೆ ಹೇಳಿದ್ರೆ ಅದು ಏನೋ ಒಂಥರ ನಮ್ಗೆ ಹೆಮ್ಮೆ ಅನಿಸುತ್ತೆ. ಎಲ್ರು ಚೆನ್ನಾಗಿದೆ ಅಂತ ಹೇಳಿದ್ರು, ತುಂಬಾ ಖುಷಿ ಆಯ್ತು ನೋಡಿ. ದೊಡ್ಡ ಪುರಾಣ ಕತೆ ಇದೆ ಪಡ್ಡು ಮತ್ತೆ ಚಟ್ನಿ ಇದ್ದು. ಅದು ಮುಗಿದ ನಂತರ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಆಫ್ಟರ್ನೂನ್ ಲಂಚಿಗೆ ಬೇಕೇ ಬೇಕು. ತುಂಬಾನೇ ಟಯರ್ಡ್ ಆಗಿದೆ. ಯಾಕಂದ್ರೆ ನಾವು ಪಡ್ಡು ಮಾಡ್ತಿರ್ಬೇಕಾದ್ರೆ ಅದು ಹೊಗೆ ಸ್ಮೆಲ್ ಆಗಿರ್ಬೋದು, ಆಯಿಲಿಂದು ಸ್ಮೆಲ್ ಆಗಿರ್ಬೋದು, ಅದೆಲ್ಲ ತಗೊಂಡು ನಮ್ಮ ಮೈಂಡ್ ಒಂಥರ ಬ್ಲ್ಯಾಂಕ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಜಾಸ್ತಿ ಏನು ಸಿಂಪಲ್ ಆಗಿ ಲೆಮನ್ ರೈಸ್ ಮಾಡೋಣ ಅಂತ ಎಲ್ಲ ವೆಜಿಟೇಬಲ್ಸ್ ಏನಿರುತ್ತೋ ಇದರಲ್ಲಿ ನಾನು ವೆಜಿಟೇಬಲ್ಸ್ನ ಕಟ್ ಮಾಡಿಕೊಂಡು ಇವಾಗ ಲೆಮನ್ ರೈಸ್ ಮಾಡೋಣ ಅಂತ ಎಲ್ಲವನ್ನು ನಾನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ವೆಜಿಟೇಬಲ್ಸ್ ಒಂದ್ ಕಡೆ ರೈಸ್ ಕೂಡ ಇಡ್ಬೇಕಲ್ವಾ, ಒಂದ್ ಕಡೆ ರೈಸ್ ಮಾಡ್ತಾ ಇದ್ದೀನಿ, ಒಂದ್ ಕಡೆ ನಾನು ಹುಳಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಟ್ ಎ ಟೈಮ್ ಎರಡು ಕಡೆ ಇಟ್ಬಿಟ್ರೆ ಬೇಗ ನಮ್ದು ಕುಕಿಂಗ್ ಡಿಪಾರ್ಟ್ಮೆಂಟ್ ಮುಗಿದ್ಬಿಟ್ರೆ 1-2-3 ಅವರ್ಸ್ ಅಂತೂ ಆರಾಮ್ ರೆಸ್ಟ್ ಸಿಕ್ಕಂಗತ್ತೆ. ಬೇರೆ ವರ್ಕ್ ಮಾಡೋಕ್ಕೂ ನಮಗೆ ಟೈಮ್ ಸಿಗುತ್ತೆ. ಅದರಲ್ಲೇ ಇದ್ಬಿಟ್ರೆ ಯಾವ ಕೆಲಸಗಳು ಬೇಗ ಆಗೋದಿಲ್ಲ. ಅದಕ್ಕೆ ಒಂದೊಂದು ಕಡೆ ನಾ ಇಟ್ಬಿಟ್ಟು ಬೇಗ ಕೆಲಸ ಮುಗಿಸ್ಕೊಂಡು ಬೇರೆ ಮತ್ತೆ ನಮ್ಮ ಚೆರಿದು ಸ್ಕೂಲಿಂದ ಬಂದ್ಬಿಡ್ತಾನೆ ಒಂದೊಂದು ಟೈಮು, ಮನೆ ಕೆಲಸ ಎಲ್ಲವೂ ನೋಡ್ಕೊಳ್ಬೇಕಾಗುತ್ತಲ್ವಾ. ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿದೆ ರೈಸ್ ಕೂಡ, ಇವಾಗ ಹಾಕ್ತಾ ಇದೆ ಇದು. ಇನ್ನೊಂದು ಏನು ಹೇಳ್ಬೇಕಂದ್ರೆ, ನಾವು ಒಲೆ ಮುಂದೆ ನಿಂತ್ಕೊಂಡೇ ಇರ್ತೀವಿ, ಅವಾಗ ಏನೋ ಹಾಲು ಉಕ್ಕೋದಿಲ್ಲ, ಟೀ ಮಾಡ್ತಿರ್ಬೇಕಾದ್ರೆ ಟೀ ಉಕ್ಕೋದಿಲ್ಲ, ರೈಸ್ ಉಕ್ಕೋದಿಲ್ಲ, ಕುಕ್ಕರಲ್ಲಿ ಏನೋ ಒಂದು ಇಟ್ಟಿರ್ತೀವಿ ಆ ಪದಾರ್ಥಗಳು ಉಕ್ಕೋದಿಲ್ಲ. ನಾವು ಜಸ್ಟ್ ಇಟ್ಟು ಹೋಗಿ ಬರೋಣ, ಇನ್ನು ಏನೋ ಆಗಿಲ್ಲಲ್ವಾ ಅನ್ಕೊಂಡು ಹೋಗಿರ್ತೀವಿ, ಹೋಗಿ ಬರೋಷ್ಟರಲ್ಲಿ ಉಕ್ಬಿಡುತ್ತೆ. ನಂದು ಇದೇ ಕತೆ ಆಗಿದೆ. ಸೊ ಕ್ಲೀನ್ ಮಾಡೋಕ್ಕೆ ಬೇಜಾರು ಅನಿಸುತ್ತೆ. ಸೊ ಎಲ್ಲವನ್ನು ಇವಾಗ ಕ್ಲೀನ್ ಮಾಡ್ಕೋಬೇಕು. ಸೊ ರಿವರ್ಸ್ ಇದು ವಿಡಿಯೋ ಶೂಟ್ ಮಾಡಿದ್ದು ತುಂಬಾ ಚೆನ್ನಾಗಿ ಅನಿಸ್ತು ನನಗಂತೂ. ಒಂದೊಂದು ಥರ ಡಿಫ್ರೆಂಟ್ ಮಾಡಿದ್ರೆ ನೋಡೋಕ್ಕೂ ಇಷ್ಟ ಆಗುತ್ತೆ. ನಮಗೂ ಕೂಡ ಹೊಸದಾಗಿ ಕ್ರಿಯೇಟಿವಿಟಿ ಮಾಡೋದು ಕೂಡ ನಮಗೂ ಗೊತ್ತಾಗುತ್ತೆ ಯಾವ ರೀತಿ ಮಾಡೋದು ಅನ್ನೋದು. ಇನ್ನೂ ಸ್ವಲ್ಪ ರೈಸ್ ಆಗಬೇಕು. ಸೊ ನೋಡ್ತಾ ಇದ್ದೆ ಆಗಿದೆ. ಫೈನಲಿ ಇವಾಗ ರೈಸ್ ಆಗಿದೆ. ನಮ್ಮ ಮನೆಯಲ್ಲೇ ಅಂತೂ ಕುಕ್ಕರ್ ರೈಸ್ ಆಗಿರ್ಬೋದು, ಹಾಗೆ ರೈಸ್ ಇಷ್ಟಕ್ಕೆ ನೀರು ಇಷ್ಟೇ ಇಟ್ಟಂದರೆ ಅದು ಆಟೋಮೆಟಿಕ್ಲಿ ರೈಸ್ ಆಗುತ್ತೆ. ಆ ರೀತಿ ಕೂಡ ಏನು ತಿನ್ನೋದಿಲ್ಲ, ಬಸ್ದನ್ನನೇ ಜಾಸ್ತಿ ನಮ್ಮ ಮನೇಲಿ ಮಾಡೋದು. ಅದು ಕೂಡ ಒಂಥರ ಟೇಸ್ಟ್ ಆಗಿರುತ್ತೆ ರೈಸು. ಬಸ್ದಿರುವಂಥ ನೀರು ಕೂಡಿಂದನೂ ಕೂಡ ಹೆಲ್ತಿಗೆ ತುಂಬಾ ಬೆನಿಫಿಟ್ ಇದೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಡಿದ್ರೂ ಕೂಡ ಕಷಾಯ ಇನ್ನೂ ಬೇರೆ ರೀತಿಯಲ್ಲಿ ಮಾಡ್ಕೋಬೋದು. ನಾವಂತೂ ಸ್ವಲ್ಪ 1 ಗ್ಲಾಸು ಬಸ್ದಿರುವಂಥ ನೀರು ಮತ್ತು ಸ್ವಲ್ಪ ಸಾಲ್ಟ್ ಹಾಕ್ಯಂದು ಕುಡಿದ್ರೆ ಹೆಲ್ತಿಗೂ ತುಂಬ ಒಳ್ಳೆಯದು. ಫೈನಲಿ ರೈಸ್ ಆಗಿದೆ. ಇವಾಗೆಲ್ಲ ಹುಳಿ ಮಾಡ್ಕೊಂಡಿದ್ದೀನಲ್ವ ಲೆಮನ್ ರೈಸ್ಗೆ, ಅದಕ್ಕೆ 1 ಕಪ್ಪಷ್ಟು ವಿನೆಗರು ಮತ್ತು 1 ಕಪ್ಪಷ್ಟು ಚಿಲ್ಲಿ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ. ಬೇರೆ ಸಾಸ್ ಕೂಡ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಹಾಕ್ಕೊಂಡ್ರೆ ಟೇಸ್ಟ್ ವೈಸ್ ಅಂತೂ ಗುಡ್ ಅನ್ಬೋದು. ಇವಾಗ ಸ್ವಲ್ಪ ರೈಸು ಹಾರ್ಲಿ ಅಂತ ನಾನು ಇದಕ್ಕೆ ಸರ್ವ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿದರೆ ಅದ್ರ ಮೇಲೆ ಗಾರ್ನಿಷಿಗೋಸ್ಕರ ಕೊತ್ತಂಬರಿ ನೀವು ಸ್ವಲ್ಪ ಸ್ಪ್ರೆಡ್ ಮಾಡಿದ್ರೆ ತುಂಬಾ ಸಖತ್ ಟೇಸ್ಟ್ ಆಗಿರುವಂಥ ಲೆಮನ್ ರೈಸ್ ಸಿಂಪಲ್ಲಾಗಿ ರೆಡಿ ಆಗಿದೆ. ಸೊ ಈ ಬ್ಲಾಗ್ ಅಂತ ನೋಡಿದ್ರಲ್ವ, ಜಸ್ಟ್ ಮಾರ್ನಿಂಗ್ ಟಿಫಿನ್ ಏನು ಮಾಡಿದ್ವಿ ಅನ್ನೋದೇ ತುಂಬ ದೊಡ್ಡ ಲಾಗ್ ಆಗಿಬಿಡ್ತು. ಸೊ ನೆಕ್ಸ್ಟ್ ಲಾಗ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟಾಟಾ ಬಾಬಾ, ಲವ್ ಯು ಆಲ್ ಗಾಯ್ಸ್.